ಹೆಲೋ ಫ್ರೆಂಡ್ಸ್, ಬ್ಲೌಸು ಎಲ್ಲ ಸ್ಟಿಚ್ ಆದಮೇಲೆ ಅದನ್ನು ಸೈಡ್ ಫಿಟ್ಟಿಂಗ್ ಮಾಡುವಾಗ ಯಾವ ಥರ ಮಾರ್ಕ್ ಮಾಡಬೇಕು ಅಂತ ನೋಡೋದ. ಇಲ್ಲಿ ಬ್ಲೌಸು ಅಳತೆ ಬ್ಲೌಸನ್ನು ಈ ಥರ ತಗೊಂಡು ಇಲ್ಲಿ ನೆಕ್ ಹತ್ರ ನಾವು ಇನ್ನೂ ಪೈಪಿಂಗ್ ಮಾಡಿಲ್ಲ. ಇಲ್ಲಿ 1/4 ಇಂಚು ನಾವೆಷ್ಟು ಈಗ ನೆಕ್ ಪೈಪಿಂಗ್ ಮಾಡುವಾಗ ಎಷ್ಟು ಫೋಲ್ಡ್ ಮಾಡ್ತೀವೋ ಅಷ್ಟು ಫೋಲ್ಡ್ ಮಾಡಿಕೊಂಡು ಈ ಥರ ಇಟ್ಕೋಬೇಕು. ಈ ಥರ ಇಟ್ಕೊಂಡು ಜಾಸ್ತಿ ಎಳೆಯೋಕ್ಕೆ ಹೋಗಬಾರ್ದು. ಈ ಥರ ಮೀಡಿಯಮಾಗಿ ಈ ಥರ ಇಟ್ಕೊಂಡು ಇಲ್ಲಿ ಆರ್ಮೋಲ್ ಹತ್ರ ಇಲ್ಲಿ ಸ್ಟಿಚ್ ಇದೆಯಲ್ವ, ಈ ಸ್ಟಿಚ್ಚಿಗೆ ಕರೆಕ್ಟಾಗಿ ನಾವೀಗ ಸ್ಟಿಚ್ ಮಾಡಿರೋ ಬ್ಲೌಸಲ್ಲಿ ಈ ಥರ ಅಳತೆ ಮಾಡ್ಕೋಬೇಕು. ಆಮೇಲೆ ಬಟ್ಟೆನ ಈ ಥರ ಇಟ್ಕೊಂಡು ಇಲ್ಲಿ ಸ್ಲೀವ್ ಕೆಳಗಡೆ ಎಷ್ಟಿದೆ ಅಂತ ಅಳತೆ ಮಾಡ್ಕೋಬೇಕು. ಈ ಥರ ಇಟ್ಕೊಂಡು ಈ ಥರ ಮಾರ್ಕ್ ಮಾಡ್ಕೋಬೇಕು. ಈ ಥರ ಮಾರ್ಕ್ ಆದಮೇಲೆ ಕರೆಕ್ಟಾಗಿ ಬ್ಲೌಸು ಹಿಂದ್ಗಡೆ ಪಾರ್ಟು ಹಾಗೂ ಮುಂದ್ಗಡೆ ಪಾರ್ಟು ಕರೆಕ್ಟಾಗಿದೆಯಾ ನೋಡ್ಕೋಬೇಕು. ಇಲ್ಲಿ ಕೆಳಗಡೆ ಕೂಡ ಇದೇ ಥರ ಇಲ್ಲಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸೈಡಲ್ಲಿ ಒಂದೇ ನೇರಕ್ಕೆ ಬಂದಿದೆಯಾ ಅಂತ ನೋಡ್ಕೋಬೇಕು. ಇಲ್ಲಿ ಕರೆಕ್ಟಾಗಿ ಒಂದೇ ನೇರಕ್ಕೆ ಇಟ್ಕೊಂಡು ಈಗ ಸ್ಟಿಚ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಸ್ಲೀವ್ ಹತ್ರ ಸ್ಟಿಚ್ ಮಾಡುವಾಗ ಸ್ಲೀವು ಕರೆಕ್ಟಾಗಿ ಸ್ಟ್ರೈಟಾಗಿರಬೇಕು. ನಮ್ಮ ಕಡೆ ಇರೋಂಗೆ ಸ್ಟ್ರೈಟಾಗಿ ಇಟ್ಕೋಬೇಕು. ಆವಾಗ ಮಾತ್ರ ನಾವು ಸ್ಟಿಚ್ ಮಾಡಾದಮೇಲೆ ಬ್ಲೌಸು ನೀಟಾಗಿ ಫಿನಿಶಿಂಗಾಗಿ ಸಿಗ್ತದೆ. ಈ ಥರ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೋಬೇಕು. ಸ್ಲೀವ್ ಸ್ಟಿಚ್ ಮಾಡುವಾಗ ಸ್ಟ್ರೈಟಾಗಿ ನಮ್ಮ ನೇರಕ್ಕೆ ಇಟ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ಕರೆಕ್ಟಾಗಿ ಬ್ಲೌಸ್ ಕರೆಕ್ಟಾಗಿ ಬಂದಿದೆಯಾ ಅಂತ ತಿಳಿಬೇಕಾದ್ರೆ ಇಲ್ಲಿ ಆರ್ಮೋಲ್ ಇದೆಯಲ್ಲ, ಇದನ್ನು ನೋಡಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ಆಮೇಲೆ ಸ್ಲೀವು ಬಾಡಿ ಪಾರ್ಟ್ ಎರಡೂ ಕೂಡ ಈ ಥರ ಇಟ್ಕೊಂಡಾಗ ಕರೆಕ್ಟಾಗಿ ನೇರಕ್ಕೆ ಇರಬೇಕು. ಆವಾಗ ಮಾತ್ರ ಬ್ಲೌಸು ಕರೆಕ್ಟಾಗಿ ಬಂದಿದೆ ಅಂತ ಗೊತ್ತಾಗುತ್ತೆ. ಥ್ಯಾಂಕ್ ಯು.